ಶಿರಾ ತಾಲೂಕಿನ ನಾದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗಾಪುರ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಸೇವಾ ಚಾರಿಟಬಲ್ ಟ್ರಸ್ಟ್ನ 2026ರ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಕಾಂಗ್ರೆಸ್ ಯುವ ನಾಯಕ ಸಂಜಯ್ ಜಯಚಂದ್ರ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗ ಅವರ, ಮಧುಗಿರಿ ವಲಯ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಂಜು ಅಂತಃಪುರ, ನರಸಪ್ಪ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಇಂದು ಶ್ರೀ ಬೊಮ್ಮಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಬರದನಾಡಿನ ಭಗೀರಥ ಡಾಕ್ಟರ್ ಟಿ.ವಿ. ಜಯಚಂದ್ರ ಸಾಹೇಬ್ರವರ ಸುಪುತ್ರರಾದಂಥ ಶ್ರೀಯುತ ಸಂಜಯ್ ಜಯಚಂದ್ರ ಸಾಹೇಬರಿಗೆ ಒಂದು ಹಿಂಗೆ ಅಣ್ಣ ಹೋಗಿ ಬರೋಣ ಅಂತ ಕೇಳಿದೆ. ಆಯಿತು ಅಂತ ಹೇಳ್ಬಿಟ್ಟು ತುಂಬ ಸಂತೋಷದಿಂದ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಗೌರವಾಧ್ಯಕ್ಷರು ಕಾರ್ಯದರ್ಶಿಯವ್ರಿಗೂ ಹಾಗೂ ಎಲ್ಲ ನಿರ್ದೇಶಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ದೇವಸ್ಥಾನದಾಗೆ ಇದು 3ನೇ ವರ್ಷದ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಈ ಪ್ರತಿ ವರ್ಷವೂ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು, ಏನಂದರೆ ಇದೊಂದು ನಮ್ಮ ಅಣ್ಣ ತಮ್ಮಂದಿರ ಒಂದು ಸಂಘಟನೆ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತೊಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಏಕೆಂದರೆ ದೇವರಿಗೆ ತುಂಬ 1-2 ಎಕರೆ ಜಮೀನು ತೊಗೊಂಡಿದ್ದೀವಿ, ಮತ್ತು ಇನ್ನೂ ಅಭಿವೃದ್ಧಿ ಮಾಡೋಂಥ ಕೆಲಸಗಳಿದೆ. ಯಾಕೋ ಸ್ವಲ್ಪ ಕುಂಠಿತ ಆಗ್ತಾಯಿದೆ. ಆಮೇಲೆ ನಮ್ಮ ಶಾಸಕರ ಸುಪುತ್ರರಾದ ಸಂಜಯಣ್ಣವರು ನಿಮ್ಮ ಆಡಳಿತಾತ್ಮಕವಾಗಿ ಏನು ಬೇಕಾದ್ರೂ ನಾವು ಸಪೋರ್ಟ್ ಮಾಡ್ತೀವಿ ಮಾಡಿ ಅನ್ನೋ ಒಂದು ಭರವಸೆ ಕೊಟ್ಟವ್ರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಸಾಹೇಬರು ಈ ಸಂದರ್ಭದಲ್ಲಿ ಮಿನಿಸ್ಟರ್ ಆದರೆ ಇನ್ನೂ ನಮ್ಮ ದೇವಸ್ಥಾನಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಅವ್ರಿಗೊಂದು ಸಚಿವ ಸ್ಥಾನ ಸಿಗುವಂತೆ ಒಂದು ಅಯ್ಯಪ್ಪ ಮನಸ್ಸು ಮಾಡಲಿ ದೇವರು ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನಮಸ್ಕಾರ. ಇವತ್ತು ಬೊಮ್ಮಲಿಂಗೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆನ ನಾವು ಇವತ್ತು ದೇವರ ಸನ್ನಿಧಿಯಲ್ಲಿ ಮಾಡ್ತಿದ್ದೇವೆ. ಅವ್ರನ್ನೆಲ್ಲರನ್ನೂ ಭೇಟಿ ಮಾಡಿ, ಇಲ್ಲಿ ಸಮುದಾಯದ ಎಲ್ಲ ನಾಯಕರು, ಟ್ರಸ್ಟ್ ವತಿಯಿಂದ ಎಲ್ಲ ನಾಯಕರು ಬಂದಿದ್ದಾರೆ. ಅವರನ್ನು ಭೇಟಿ ಮಾಡಿ ಅವ್ರಿಗೆ ಶುಭ ಕೋರಬೇಕು ಅಂಥೇಳಿ ನಾನು ಬಂದಿದ್ದೇನೆ. ದೇವರ ಸನ್ನಿಧಿಯಲ್ಲಿ ನಾವು ಇವತ್ತು ನಿಂತ್ಕೊಂಡು ದೇವರ ಆಶೀರ್ವಾದವನ್ನು ಪಡೆದು ಆ ಶುಭ ಕಾರ್ಯವನ್ನು ನೆರವೇರಿಸಿದ್ದೇನೆ. ಇದು ನನ್ನ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಕಸ್ಮಾತಾಗಿ ಬಂದು ಇಲ್ಲಿ ಎಲ್ಲರನ್ನೂ ಭೇಟಿ ಮಾಡುವ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ದೇವರು ಇಲ್ಲಿ ಅನೇಕ ಕಾರ್ಯಗಳು, ಟ್ರಸ್ಟ್ ವತಿಯಿಂದ ಅನೇಕ ಕಾರ್ಯಗಳನ್ನು, ದೇವಸ್ಥಾನದನ್ನು ಅಥವಾ ಒಂದು ವಿದ್ಯಾಸಂಸ್ಥೆ ಕಟ್ಟುವ ಒಂದು ಉದ್ದೇಶವನ್ನು, ಆಮೇಲೆ ಸಮುದಾಯ ಭವನದ ನಿರ್ಮಾಣ, ಕಲ್ಯಾಣಿಯ ನಿರ್ಮಾಣವನ್ನು ಮಾಡುವ ಮಾತ್ರವಾದಂಥ ಸದುದ್ದೇಶವನ್ನು ಟ್ರಸ್ಟ್ ಹೊಂದಿದೆ. ಮುಂದಿನ ದಿನಗಳಲ್ಲಿ ಅವರ ಸಮುದಾಯ ಎಲ್ಲ ಒಗ್ಗಟ್ಟಿನಿಂದ ಆ ಶುಭ ಕಾರ್ಯಗಳಾಗಲಿ, ನಾವು ಆಡಳಿತಾತ್ಮಕವಾಗಿ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಹಕಾರವನ್ನು ಅದಕ್ಕೆ ಪೂರ್ವಕವಾಗಿ ನಾವು ಕೊಡಬೇಕು ಅಂಥೇಳಿ ನಮ್ಮಲ್ಲೂ ಕೂಡ ಸದುದ್ದೇಶ ಇದೆ ಅಂಥೇಳಿ ಅವ್ರಿಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.